ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಕ್ಷತ್ರಗಳು ಮಿನುಗುತ್ತೆ, ಮಾತುಗಳು ಕಿಡಿಯಾಗತ್ತೆ. ಗ್ಲಾಮರ್ ಇನ್ಸ್ಪಿರೇಷನ್ ಜೊತೆಗೆ ಮನಸ್ಸಿನ ಮಾತುಗಳನ್ನು ಸವಿಯಲು ಸಿದ್ಧರಾಗಿ ನಾನು ನಿಮ್ಮ ಯಶಸ್ವಿನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾಮಾನ್ಯ ಜನರಿಂದ ಸೆಲೆಬ್ರಿಟೀಸ್ವರೆಗೂ, ರೆಡ್ ಕಾರ್ಪೆಟ್ ಪ್ರೀಮಿಯರ್ ಇಂದ ಹಿಡಿದು ತೆರೆಮರೆಯ ಸೀಕ್ರೆಟ್ಸ್ವರೆಗೂ ನಾವು ಕ್ಲೋಸ್ ಆಗಿ ವಾಚ್ ಮಾಡ್ತೀವಿ, ಓಪನ್ ಆಗಿ ಮಾತಾಡ್ತೀವಿ. ಮನಸ್ಸಿನ ಸಂಭಾಷಣೆಯನ್ನು ಸವಿಯಲು ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿ. ಸೆಲೆಬ್ರಿಟೀಸ್, ಅಚೀವರ್ಸ್, ಇನ್ಫ್ಲೂಯೆನ್ಸರ್ಸ್, ಬಿಸ್ನೆಸ್ ಪರ್ಸನಾಲಿಟೀಸ್, ಎಂಟರ್ಪ್ರೆನರ್ಸ್ ಇಂಟರ್ವ್ಯೂಸ್ ಇರುತ್ತೆ. ಜೊತೆಗೆ ಹೆಲ್ತ್, ಫಿನಾನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಹಾಗೂ ಮಸ್ತ್ ಮನೋರಂಜನೆ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಸೊ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ನಿಮ್ಗೊಂದು ಸಣ್ಣದಾಗಿ ಗಣೇಶನ ಕತೆ ಹೇಳ್ತೀನಿ. ಗಣೇಶ ಹುಟ್ಟಿದ ಕತೆ ನಿಮಗೆಲ್ಲ ಗೊತ್ತಿರೋದೆ, ಆದರೆ ಆ ಕಥೆಯ ಹಿನ್ನೆಲೆ ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆ ಇಂಟ್ರೆಸ್ಟಿಂಗ್ ವಿಚಾರನ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಪಾರ್ವತಿ ಮಣ್ಣಿನ ಗೊಂಬೆ ಮಾಡಿ ಗಣೇಶನ ಸೃಷ್ಟಿಸಿದ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಕಥೆಯಲ್ಲಿ ಈಶ್ವರ ಗಣೇಶನ ತಲೆ ಕತ್ತರಿಸಿದ ಮೇಲೆ ಯಾಕೆ ಮರು ಜೀವ ಕೊಡಲು ಅವನ ತಲೆನೇ ತಂದಿಡಲಿಲ್ಲ? ಆನೆ ತಲೆನ ಯಾಕೆ ತಂದಿಟ್ರು? ಹೋಗ್ಲಿ, ಬೇರೆ ಪ್ರಾಣಿ ತಲೆನ ಯಾಕೆ ತಂದಿಡಲಿಲ್ಲ? ಈ ಪ್ರಶ್ನೆಗೆಲ್ಲ ನಿಮ್ಗೆ ಉತ್ತರ ಸಿಗಬೇಕಂದ್ರೆ ನಮ್ಮ ಹತ್ರ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ಕೇಳ್ತೀರಲ್ವಾ? ಅತ್ಯಂತ ಪರಾಕ್ರಮಶಾಲಿಯಾದ ಬಲಾಢ್ಯ ರಾಜನೊಬ್ಬ ಇರ್ತಾನೆ. ಅವನ ಹೆಸರೇ ಗಜಾಸುರ ಅಂತ. ಅವನು ರಾವಣನ ಥರನೇ ಈಶ್ವರನ ಪರಮ ಭಕ್ತನಾಗಿರ್ತಾನೆ. ಅವನಿಗೆ ಶಿವ ಅಂದರೆ ಎಷ್ಟು ಇಷ್ಟ ಅಂದರೆ ಹೇಗಾದರೂ ಒಂದ್ಸಲಿ ಆದರೂ ಅವನ್ನ ನೋಡಬೇಕು ಅಂತ ಡಿಸೈಡ್ ಮಾಡಿ ಒಂದು ಕಠೋರ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸಿಗೆ ಶಿವ ಒಲ್ದು ಏನು ವರ ಬೇಕು ಅಂತ ಕೇಳ್ತಾನೆ. ನಿಮಗೆ ಗೊತ್ತು, ಶಿವ ಪ್ರೀತಿಗೆ ಬೇಗ ಒಲಿತಾನೆ ಅಂತ. ಇವನಿಗೆ ಶಿವನ್ ನೋಡಿ ಎಷ್ಟು ಖುಷಿ ಆಗತ್ತೆ ಅಂದರೆ ಅವನು ಏನು ವರ ಕೇಳಿರ್ತಾನೋ ಅದನ್ನು ಉಲ್ಟಾ ಕೇಳ್ಬಿಡ್ತಾನೆ. ಅವನಿಗೆ ಈಶ್ವರನಲ್ಲಿ ಐಕ್ಯ ಆಗಬೇಕು ಅಂತ ಕೇಳಬೇಕು ಅಂತಿರುತ್ತೆ, ಆದರೆ ಅವನು ಮಿಸ್ ಆಗಿ ಈಶ್ವರನೇ ತನ್ನಲ್ಲಿ ಐಕ್ಯ ಆಗಬೇಕು ಅಂತ ಕೇಳ್ಕೊಂಬಿಡ್ತಾನೆ. ಶಿವಂಗೆಲ್ಲ ಗೊತ್ತಿದ್ರೂ ತಥಾಸ್ತು ಅಂತ ಹೇಳಿ ಒಂದು ಲಿಂಗ ರೂಪ ತಾಳಿ ಗಜಾಸುರನಲ್ಲಿ ಐಕ್ಯ ಆಗ್ತಾನೆ. ಕಾಲಕ್ರಮೇಣ ಈಶ್ವರನೇ ತನ್ನ ಹೊಟ್ಟೆಲಿದ್ದಾನೆ ಅಂತ ಹೇಳಿ ಗಜಾಸುರನ್ಗೆ ಒಂದು ಅಹಂಕಾರ ಬೆಳೀತಾ ಹೋಗತ್ತೆ. ಸರಿ, ಕೇಳ್ದವ್ರಿಗೆಲ್ಲ ಸಿಕ್ಕಾಪಟ್ಟೆ ವರಗಳನ್ನ ಕೊಟ್ಕೊಂಡು ತನ್ನ ಇಷ್ಟ ಬಂದಂತೆ ತನ್ನ ರಾಜ್ಯನ ಆಳ್ವಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಅಲ್ದಿರ ನನ್ನನ್ನು ಸೋಲ್ಸೋರಾಗಲಿ ಸಾಯಿಸೋರಾಗಲಿ ಯಾರೂ ಇಲ್ಲ ಅಂತ ಹೇಳಿ ಅಹಂಭಾವನೆ ಬೆಳೆಯುತ್ತೆ. ಈ ಕಡೆ ಕೈಲಾಸದಲ್ಲಿ ಪಾರ್ವತಿ ಶಿವನ್ಗಾಗಿ ಕಾಯ್ತಾ ಇರ್ತಾಳೆ. ಎಷ್ಟು ದಿನ ಆದರೂ ಶಿವ ಬರಲ್ಲ. ಸರಿ, ಹುಡುಕ್ತಾಳೆ, ಸಿಗಲ್ಲ. ದೇವಾನುದೇವತೆಗಳ ಹೆಲ್ಪೆಲ್ಲ ತಗೊಂಡು ಹುಡುಕಿದ್ರೂ ಪ್ರಯೋಜನ ಆಗಲ್ಲ. ಕೊನೆಗೆ ಎಲ್ಲರೂ ಸೇರಿಕೊಂಡು ಆ ಮಹಾವಿಷ್ಣುವಿನ ಬಳಿ ಹೋಗ್ತಾರೆ. ಸಕಲ ನಾಟಕ ಸೂತ್ರಧಾರನಾದ ವಿಷ್ಣು ಏನು ಮಾಡ್ತಾನೆ, ಅವನ ದಿವ್ಯ ದೃಷ್ಟಿಯಿಂದ ಗಜಾಸುರನ ಹೊಟ್ಟೆಯಲ್ಲಿ ಶಿವ ಇದ್ದಾನೆ ಅಂತ ತಿಳಿಸ್ಕೊಡ್ತಾನೆ. ಸರಿ, ಗಜಾಸುರನ ಹೊಟ್ಟೆಯಿಂದ ಹೇಗಪ್ಪ ಶಿವನ್ನ ಕರ್ಕೊಂಡು ಬರೋದು ಅಂತ ಯೋಚನೆ ಮಾಡ್ತಾ ವಿಷ್ಣು ಒಂದು ಪ್ಲ್ಯಾನ್ ಹೇಳ್ತಾನೆ. ಏನಪ್ಪ ಅಂದರೆ, ನಾವೆಲ್ಲರೂ ಮಾರುವೇಷದಲ್ಲಿ ಗಜಾಸುರನ ಆಸ್ಥಾನಕ್ಕೆ ವಾದ್ಯಗೋಷ್ಠಿ ಮುಖಾಂತರ ಹೋಗೋಣ ಅಂತ. ವಾದ್ಯಗೋಷ್ಠಿ ಅಂದರೆ ನಿಮಗೆ ಗೊತ್ತೇ ಇದೆ, ಆರ್ಕೆಸ್ಟ್ರಾ ಅಂತ. ಸೊ ಆರ್ಕೆಸ್ಟ್ರಾ ಸೆಟಪ್ಪಲ್ಲಿ ಎಲ್ಲ ದೇವಾನುದೇವತೆಗಳು ವಿಷ್ಣು ಸಮೇತ ಹೋಗ್ತಾರೆ. ಆಸ್ಥಾನಕ್ಕೆ ಬಂದು ಫುಲ್ಲು ಎಂಟರ್ಟೈನ್ಮೆಂಟ್, ಮನೋರಂಜನಾ ಕಾರ್ಯಕ್ರಮನ ಕೊಡ್ತಾರೆ. ಫುಲ್ ದಿಲ್ ಖುಷಿ ಆಗ್ಬಿಡ್ತಾನೆ ಗಜಾಸುರ. ಯಾವ ರೇಂಜಿಗೆ ಖುಷಿ ಆಗ್ತಾನೆ ಅಂದರೆ ಅವನನ್ನೇ ಅವನು ಮರೆಯೋಷ್ಟು ಖುಷಿಪಟ್ಟು ನಿಮಗೇನು ವರ ಬೇಕು ಕೇಳಿ ಅಂತ ಹೇಳ್ತಾನೆ. ಈ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಮಹಾವಿಷ್ಣು ನಿನ್ನ ಹೊಟ್ಟೆಯಲ್ಲಿರೋ ಶಿವಲಿಂಗ ಬೇಕು ಅಂತ ಕೇಳ್ತಾನೆ. ಆಗ ಗಜಾಸುರನಿಗೆ ಗೊತ್ತಾಗತ್ತೆ ಇವರು ನಾರ್ಮಲ್ ಮನುಷ್ಯರಲ್ಲ, ಇವರು ದೇವಾನುದೇವತೆಗಳು ಅಂತ ಗೊತ್ತಾಗತ್ತೆ. ಆವಾಗ ಅವನ ತಪ್ಪು ಅರಿವಾಗಿ ಅವನು ಹೊಟ್ಟೆಯಲ್ಲಿರೋ ಶಿವಲಿಂಗನ ಕೊಡ್ತಾನೆ ಮಹಾವಿಷ್ಣುಗೆ. ಕೊಟ್ಟಾದ್ಮೇಲೆ ಅವನೊಂದು ವರನ ಕೇಳ್ತಾನೆ ಶಿವನ ಹತ್ರ. ಏನಪ್ಪ ಅದು ಅಂದರೆ, ನೀನು ನನ್ನ ಗರ್ಭದಿಂದ ಆಚೆ ಬಂದಿದ್ಯಾ, ನೀನು ನನ್ನ ಮಗನ ಸಮಾನ, ಅದಕ್ಕೆ ಮರುಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟೋ ಅಂತ ಒಂದು ಅವಕಾಶ ನನಗೆ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಈಶ್ವರ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾನೆ. ಅದಾದಮೇಲೆ ಅವನ ರಾಜ್ಯ, ಅವನ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ, ಅವನ ರಾಜ್ಯದ ಆಳ್ವಿಕೆ ಎಲ್ಲ ಮುಗಿಸಿ, ಅವನು ಮುಪ್ಪಾದ ಮೇಲೆ ಅವನು ಇಹಲೋಕ ತ್ಯಜಿಸಿ ಮರುಜನ್ಮದಲ್ಲಿ ಗಜನಾಗಿ ಹುಟ್ಟುತ್ತಾನೆ, ಅಂದರೆ ಆನೆಯಾಗಿ ಹುಟ್ಟುತ್ತಾನೆ. ಸರಿ, ಆನೆ ಆಗೇನೋ ಹುಟ್ಬಿಟ್ಟ. ಅವನದೊಂದು ಆಸೆ ಅಂತೂ ಇತ್ತು,
ಏನು ನಾನು ಶಿವನ ಜೊತೆನೇ ಇರಬೇಕು, ಶಿವನ್ ನೋಡ್ತಾನೆ ಇರಬೇಕು, ಅವ್ನ ಮಗನಾಗಿ ಹುಟ್ಟಬೇಕು ಅಂತ. ಬಟ್ ಆನೆಯಾಗಿ ಹುಟ್ಟಿದ. ಏನು ಮಾಡೋದು? ಇದಕ್ಕೊಂದು ಸ್ಕ್ರೀನ್ ಪ್ಲೇ ರೆಡಿ ಮಾಡಲೇಬೇಕಲ್ವಾ? ಶಿವ ಮತ್ತು ಪಾರ್ವತಿ, ಅದಕ್ಕೆ ಒಂದು ಸ್ಕ್ರೀನ್ ಪ್ಲೇನ ರೆಡಿ ಆಗತ್ತೆ. ಏನಪ್ಪ ಸ್ಕ್ರೀನ್ ಪ್ಲೇ? ನಿಮಗೆಲ್ಲ ಗೊತ್ತಿರೋದೆ. ಪಾರ್ವತಿ ಮಣ್ಣಿನ ಗೊಂಬೆನ ಮಾಡ್ತಾಳೆ. ಆ ಗೊಂಬೆನ ಮಾಡಿ ಅದಕ್ಕೊಂದು ಜೀವ ಕೊಡ್ತಾಳೆ. ಅದಕ್ಕೆ ಗಣೇಶ ಅಂತ ಹೆಸರಿಡ್ತಾಳೆ. ಹೆಸರಿಟ್ಟ ಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ, ಒಳಗಡೆ ಯಾರನ್ನೂ ಬಿಡಬೇಡ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗ್ತಾಳೆ. ಗಣೇಶ ಬಾಗಿಲಲ್ಲೇ ಕಾಯ್ತಾ ಇರ್ತಾನೆ. ಶಿವ ಬರ್ತಾನೆ. ಗಣೇಶ ಅಡ್ಡ ಆಗ್ತಾನೆ, ಶಿವನ ಬಿಡಲ್ಲ. ನೀನು ಯಾರು ಇಲ್ಲಿ ಬಂದಿರೋದು? ನನ್ನನ್ನೇ ನೀನು ನನ್ನ ಮನೆಯೊಳಗೆ ಬಿಡಲ್ಲ ಅಂತ ಕೇಳ್ತಾನೆ. ಆವಾಗ ಗಣೇಶ, ಇದು ನನ್ನ ಮನೆ, ನೀನು ಯಾರು ಬರೋಕ್ಕೆ ಅಂತ ವಾಗ್ವಾದ ನಡೆಯುತ್ತೆ. ಇಬ್ಬರಿಗೂ ದೊಡ್ಡ ಚಟಾಪಟ ಜಗಳ ಆಗಿ ಶಿವ ಕೋಪ ಬಂದು, ಮೊದಲೇ ರುದ್ರ ಅವನು ಕೋಪ ಬಂದು ಗಣೇಶನ ತಲೆನ ಕಟ್ ಮಾಡಿಬಿಡ್ತಾನೆ. ಸರಿ, ಸ್ನಾನ ಮಾಡ್ತಾ ಇದ್ದಿದ್ದು ಪಾರ್ವತಿ ಆಚೆ ಬಂದು ನೋಡ್ತಾಳೆ. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ ಬಿದ್ದಿರುತ್ತೆ. ಕಿಟಾರ್ ಅಂತ ಕಿರ್ಚ್ಬಿಟ್ಟು ನನ್ನ ಮಗನ್ನ ಕಾಪಾಡಿ, ಅವ್ನು ನನ್ನ ಮಗ, ನಾನೇ ಸೃಷ್ಟಿಸಿದ ಮಗ ಅಂತ ಶಿವನಿಗೆ ಹೇಳ್ತಾಳೆ. ಆವಾಗ ಶಿವ ಏನು ಮಾಡ್ತಾನೆ, ದೂತರನ್ನ ಕರೆದು ಹೇಳ್ತಾನೆ, ಉತ್ತರ ದಿಕ್ಕಿನ ಕಾಡಿಗೆ ಹೋಗಿ ಆ ಕಾಡಲ್ಲಿ ಉತ್ತರ ದಿಕ್ಕಲ್ಲಿ ಯಾವ ಪ್ರಾಣಿ ಮಲಗಿರುತ್ತೋ ಆ ಪ್ರಾಣಿ ತಲೆನ ಕತ್ತರಿಸ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆನೆಯ ರೂಪದಲ್ಲಿರೋ ಗಜಾಸುರನು ಉತ್ತರ ದಿಕ್ಕಲ್ಲಿ ತಲೆ ಹಾಕಿ ಮಲಗಿರ್ತಾನೆ ಅಂತ ಈಶ್ವರನ್ಗೆ ಗೊತ್ತಿರುತ್ತೆ. ಅದಕ್ಕೆ ದೂತರಿಗೆ ಉತ್ತರ ದಿಕ್ಕಿಗೆ ಹೋಗೋಕ್ಕೆ ಶಿವ ಆಜ್ಞೆ ಮಾಡ್ತಾನೆ. ಉತ್ತರ ದಿಕ್ಕಿಗೆ ಬಂದ ದೂತರು ಕಾಡೆಲ್ಲ ಹುಡುಕಿ ಆ ಕಾಡಲ್ಲಿ ಉತ್ತರ ದಿಕ್ಕಲ್ಲೇ ಮಲಗಿರೋ ಆನೆ ತಲೆನ ಕತ್ತರಿಸಿ ತಗೊಂಡು ಬರ್ತಾರೆ. ಇಲ್ಲಿ ಕತ್ತರಿಸ್ಕೊಂಡು ಬಂದಮೇಲೆ ಗಣೇಶನ ಮುಂಡವನ್ನು ಆನೆಯ ರುಂಡದ ಜೊತೆ ಜೋಡಿಸಿ ಅದಕ್ಕೆ ಜೀವ ಕೊಡ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಲ್ಲರೂ ಸಕಲ ವಿದ್ಯಾಬುದ್ಧಿಗಳನ್ನು ಕರುಣಿಸಿ ಎಲ್ಲ ಗಣಗಳಿಗೂ ನಾಯಕನನ್ನಾಗಿ ನೇಮಿಸಿ ಗಣಪತಿ ಅಂತ ಹೆಸರಿಡ್ತಾರೆ. ಸಕಲ ವಿದ್ಯಾ ಪಾರಂಗತನಾದ ಗಣಪತಿಗೆ ಮೊದಲ ಪೂಜೆ ಸಲ್ಲಬೇಕು ಅಂತ ಹೇಳಿ ವರನ ಕೊಡ್ತಾರೆ. ಹಾಗಾಗಿ ಯಾವುದೇ ಶುಭ ಸಮಾರಂಭಗಳಲ್ಲಾಗಲಿ, ಮನೆ ಕಟ್ಟವಾಗಾಗಿರಲಿ, ಕಚೇರಿಗಳಲ್ಲಾಗಿರಲಿ, ರಂಗಭೂಮಿಗಳಲ್ಲಾಗಿರಲಿ, ಸ್ಕೂಲ್ ಡೇ ಫಂಕ್ಷನ್ಸಲ್ಲಾಗಿರಲಿ, ಅಷ್ಟೇ ಯಾಕ್ರಿ, ನಮ್ಮ ಇಂಡಸ್ಟ್ರಿಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ನೀವೇ ರಿಯಾಲಿಟಿ ಶೋಸ್ ನೋಡಿದ್ದೀರಾ. ನನ್ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು, ಗಿಚ್ಚಿ ಗಿಲಿ ಆಗಿರ್ಬೋದು, ಡ್ರಾಮಾ ಜೂನಿಯರ್ಸ್ ಆಗಿರ್ಬೋದು, ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು, ಬಿಗ್ ಬಾಸ್ ಕೂಡ ಆಗಿರ್ಬೋದು. ಯಾವುದೇ ಕಾರ್ಯಕ್ರಮ ಶುರುವಾಗೋದಕ್ಕೆ ಮುಂಚೆ ಗಣೇಶನ್ನ ಪೂಜೆ ಮಾಡಿನೇ ಕ್ಯಾಮ್ರಾನ ರೋಲ್ ಮಾಡ್ತಾರೆ. ಅಷ್ಟೇ ಯಾಕೆ, ನಮ್ಮ ರಾಕೆಟ್ ಲಾಂಚ್ ಮಾಡೋ ಕೂಡ ಗಣೇಶನ ಪೂಜೆ ಮಾಡಿನೇ ರಾಕೆಟ್ ಲಾಂಚ್ ಮಾಡಿದ್ದು. ನಾವು ಅಷ್ಟೇ ಇವತ್ತು ಗಣೇಶನ ಎಪಿಸೋಡ್ ಮಾಡಿನೇ ನಮ್ಮ ಶೋನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ, ಗಣಪತಿ ಆಶೀರ್ವಾದ ಇರಲಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.